ಮಾದೇವಿ, ಮಗು ಮಾಂತೇಶ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಊರಿಗೆ ಬಂದು ಇಂದಿಗೆ 3 ತಿಂಗಳಾಯಿತು. ಈ 3 ತಿಂಗಳ ಅವಧಿಯಲ್ಲಿ ನಮ್ಮ ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ನೋಡುವುದರಲ್ಲಿ ತುಂಬಾ ಸುಸ್ತಾಗಿ ಹೋಗಿದ್ದಾನೆ. ಮತ್ತೆ ಸಮಯ ಸಿಕ್ಕಾಗ ನಮ್ಮೆಲ್ಲ ಆಸ್ತಿಯನ್ನು ತೋರಿಸಿದರಾಯಿತು. ಈಗ ನೀವಿಬ್ಬರು ಮನೆಯ ಕಡೆಗೆ ನಡೆಯಿರಿ, ನಾನು ಸ್ವಲ್ಪ ರುದ್ರನ ಮನೆ ಕಡೆಗೆ ಹೋಗಿ ಬರುತ್ತೇನೆ. ಅಲ್ಲ ರೀ, ಅವನ ಮಗಳ ಮದ್ವೆ ನಾಳೆ ಬೆಳಿಗ್ಗೆ 10 ಗಂಟೆಗಿದೆ. ನಾಳೆ ಹೋದ್ರಾಯ್ತು. ಅದು ಅಲ್ಲದೆ ಇವತ್ತೇ ಅವನ ಮನೆಗೆ ಹೋಗೋ ಅವಶ್ಯಕತೆ ಏನಿದೆ? ನೀವು ಬಿಸಿಲಲ್ಲಿ ನಡೆದು ಸುಸ್ತಾಗಿದ್ದೀರಾ. ಈಗ ಎಲ್ಲರೂ ಸೇರು ಮನೆಗೆ ಹೋಗೋಣ. ನಾಳೆ ಎಲ್ಲರೂ ಸೇರ್ಕೊಂಡು ಅವನ ಮಗಳ ಮದ್ವೆಗೆ ಹೋದ್ರಾಯ್ತು. ನಾಳೆನೆ ಹೋಗ್ಬೇಕಾಗಿತ್ತು ಮಾದೇವಿ, ಆದರೆ ಇವತ್ತು 50,000 ರೂಪಾಯಿ ಬೇಕಂತ 4 ದಿನಗಳಿಂದ ಹೇಳಿದ ಮೇಲೆ ನಾವು ತಪ್ಪಿಸಬಾರದು. ಮದುವೆ ಎಂದ ಮೇಲೆ ಅವನ ತಲೆಯಲ್ಲಿ 10 ವಿಷಯಗಳು ತುಂಬಿರುತ್ತವೆ. ಆದ್ದರಿಂದ ನಮ್ಮ ಮನೆಯ ಕಡೆಗೆ ಬಂದಿಲ್ಲ, ನಾನೇ ಹೋಗಿ ಕೊಟ್ಟ ಬರಬೇಕಂತ ನಡೆದಿದ್ದೆ. ಅಪ್ಪಾಜಿ, ಆ ತೊಂದರೆ ತೆಗೆದುಕೊಳ್ಳೋ ಅವಶ್ಯಕತೆಯೂ ನಿಮಗಿಲ್ಲ. ಆ ಆ ರುದ್ರ ಈ ಕಡೆ ಬರ್ತಿದ್ದಾನೆ. ಎಲ್ಲಿ ರುದ್ರ? ಏನ್ರಿ ಅಪ್ಪರ, ತಂದೆ ತಾಯಿ ಮಗ ಕೂಡಿಕೊಂಡು ಯಾವುದಾದರೂ ದೇವಸ್ಥಾನಕ್ಕೆ ಹೊರಟಿದ್ದೀರೋ ಅಥವಾ ಯಾವುದಾದರೂ ಸಮಸ್ಯೆ ಬಗೆಹರಿಸಲು ಹೊಂಟಿದ್ರಿ ಅಪ್ಪ? ಸಮಸ್ಯೆ ಬಗೆಹರಿಸುವ ಸಮಯವೇ ನನಗೆ ಹೆಚ್ಚಾಗಿರುವುದರಿಂದ ನಮ್ಮ ಮನೆಯ ಸಮಸ್ಯೆಗಳೇ ನನಗೆ ತಿಳಿಯದಂತಾಗಿದೆ. ಆದ ಕಾರಣ ಮಾಂತೇಶನಿಗೆ ನಮ್ಮ ಮನೆಯ ವ್ಯವಹಾರನ್ನೆಲ್ಲ ಅದಕ್ಕಾಗಿ ನಮಗಿರುವ ಆಸ್ತಿ, ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ತೋರಿಸುವುದಕ್ಕಾಗಿ ಮಾಂತೇಶನನ್ನು ಕರೆದುಕೊಂಡು ಹೋಗಿದ್ದೆವು. ಆದರೆ ಇವತ್ತು ತುಂಬಾ ಬಿಸಿಲು, ಸ್ವಲ್ಪ ಬೇಸರವಾಯಿತು, ಮನೆ ಕಡೆಗೆ ನಡೆದಿದ್ದೆವು. ಅಪ್ಪರ, ಹೇಗೋ ಮನೆ ಕಡೆನೇ ನಡೆದಿರಿ, ನಮ್ಮ ಮನೆ ಹತ್ರನ ಬಂದಿರಿ. ಮಾಂತೇಶ ಶಬ್ದಣ್ಣಿ ಒಂದು ಸತನೂ ನಮ್ಮ ಮನೆ ಕಡೆ ಬಂದಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡಿ ಈ ಬಡವನ ಮನ್ಯಾಗ ಪಾದ ಹಾಕಿದ್ರೆ ನಾನು ಸ್ವಲ್ಪ ಪಾವನ ಆಗಬಹುದು ಅಂತ ನನ್ನ ಆಸೆ ರೀ ಅಪ್ಪ. ರುದ್ರ, ಈಗ ತಾನೇ ಬಿಸಿಲಲ್ಲಿ ನಡೆದು ತುಂಬಾ ಸುಸ್ತಾಗಿದೆಯಪ್ಪ, ಆಯಾಸ ಆಗಿದೆ. ನೋಡು, ಇವತ್ತು ಮನೆಗೆ ಹೋಗ್ತೀವಿ. ನಾಳೆ ಹೇಗಾದ್ರೂ ನಿನ್ನ ಮಗಳ ಮದುವೆ ಇದೆಯಲ್ಲ, ಎಲ್ಲರೂ ಸೇರ್ಕೊಂಡು ನಿನ್ನ ಮಗಳ ಮದುವೆಗೆ ಬರ್ತೀವಿ, ಆಯ್ತೇ? ದಣರ, ಅಪ್ಪರ, ನೀವು ನನ್ನ ಮಗಳ ಮದುವೆಗೆ ತಪ್ಪದೇ ಬರ್ಬೇಕ್ರಿ ಅಪ್ಪ. ದಣಿ, ದೇವರು ಕೂಡಿಸಿಕೊಟ್ಟಂಗ ಎಲ್ಲರೂ ಕೂಡ ಬಂದಿರಿ. ಅದಕ್ಕೆ ನೀವು ತಪ್ಪಲಾರ್ದಂಗ ನನ್ನ ಮಗಳ ಮದುವೆ ಬರ್ಬೇಕ್ರಿ ಅಪ್ಪ. ಖಂಡಿತವಾಗಿ ಬರ್ತೀವಿ ರುದ್ರ, ಖಂಡಿತವಾಗಿ ಬರ್ತೀವಿ. ಅಪ್ಪರ, ನಾ ಇನ್ನು ಬರ್ತೀನ್ರಿ ಅಪ್ಪ. ಬಂದ ಬೀಗರಿಗೆ ಗುಡಿಯಾಗ ಉಳ್ಕೊಳಕ ಸ್ವಲ್ಪ ವ್ಯವಸ್ಥೆ ಮಾಡ್ತೀನಿ. ಯಾಕಂದ್ರೆ ನಾವು ಸ್ವಲ್ಪ ಮುಂದಿದ್ದಂದ್ರೆ ಎಲ್ಲ ಕೆಲಸಗಳು ಜಲ್ದಿ ಆಗ್ತಾವ್ರಿ. ಅದಕ್ಕೆ ನಾನಿನ್ನು ಬರ್ಲ್ರಿ ಅಪ್ಪ. ಅಷ್ಟೇ ಮಾಡು. ಮಾದೇವಿ, ಮಗಳ ಮದುವೆ ಮಾಡುವುದಕ್ಕಾಗಿ ರುದ್ರ ಮನ ತುಂಬಿ ಒದ್ದಾಡುತ್ತಿದ್ದಾನೆ. ಮಕ್ಕಳ ಮದುವೆ ಎಂದವರೇ ಹೆತ್ತವರಿಗೆ ಬಲು ಹಿಗ್ಗು. ಅರೆ ಛೇ, ಇದೇನು ಮಾದೇವಿ, ಮಾತಿನ ಬರದಲ್ಲಿ ರುದ್ರನಿಗೆ ಹಣ ಕೊಡುವುದೇ ಮರೆತು ಬಿಟ್ಟೆ. ಛೇ, ಅವನಾದರೂ ನೆನಪಿಸಬಾರದೆ? ನೀವು ನಡೀರಿ, ನಾನು ಹಣ ಕೊಟ್ಟು ಬರುತ್ತೇನೆ. ನೀವೇಕ್ರೆ ಅವನ ಹತ್ರ ಹೋಗ್ತೀರಾ? ನೋಡಿ, ಹೇಗೂ ಮಾಂತರಿಸಿದ್ದಾನೆ, ಅವನ ಕೈಯಲ್ಲೇ ಕೊಟ್ಬಿಡಿ, ಅವನೇ ಹೋಗಿ ಕೊಟ್ಟು ಬಂದ್ಬಿಡ್ತಾನಂತೆ. ಮತ್ತೇಕೆ ಅವನನ್ನು ಕಳಿಸುವೆ? ನಾನೇ ಹೋಗಿ ಬರುತ್ತೇನಲ್ಲ. ಅಪ್ಪಾಜಿ, ನನ್ನ ಕೈಯಲ್ಲಿ ಕುಡಿ, ನಾನು ಕೊಟ್ಟು ಬರುತ್ತೀನಿ. ಯಾಕಂದ್ರೆ ನೀವು ತುಂಬಾ ಆಯುಷ್ಯಗೊಂಡಿದ್ದೀರಿ. ನೀವು ಮನೆಗೆ ನಡೀರಿ. ಅವನು ಎಲ್ಲಿದ್ದಾನೆ ಅಂತ ಕೊಟ್ಟು ಬರ್ತೀಯ? ಹಾ, ಊರಲ್ಲಿ ಶ್ಯಾವರ ಸಿದ್ದೇಶ್ವರ ಜಾತ್ರೆ ನಡೆದಿದೆ. ಇದ್ದರೆ ಗುಡಿ ಹತ್ರ ಇರಬಹುದು, ಇಲ್ಲದಿದ್ದರೆ ಅವರ ಮನೆ ಹತ್ರ ಇರಬಹುದು. 50,000 ಇದೆ ಅಂತ ಹೇಳಿ ಕೊಟ್ಟು ಬಾ. ಅಮ್ಮ, ನಾನು ಬರುತ್ತೀನಿ.
ಅಪ್ಪಾಜಿ ನಾನು ಬರುತ್ತೇನೆ. ಮಾದೇವಿ ನಡಿ ನಾವು ನಡೆಯುವುದು ನನಗೂ ತುಂಬಾ ಆಯಾಸವಾಗುತ್ತದೆ.